Dear friends, good morning. As usual, ನಾನು ಅರ್ಲಿ ಇನ್ ದಿ ಮಾರ್ನಿಂಗ್ ಕೆಲವೊಮ್ಮೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ, ಒಂದು ಕಾಫಿ ಟೀ ಕುಡಿಯೋಣ ಅಂತ. ಬರ್ತಾ ಕೆಲವೊಮ್ಮೆ ಮೂಡ್ ಚೇಂಜ್ ಆದರೆ ಮನೆಗೆ ಒಂದು ಮೆಸೇಜ್ ಹಾಕ್ಬಿಟ್ಟು ಫಾರೆಸ್ಟಿಗೆ ಬರ್ತೀನಿ. ಕೇರಳ, ತಮಿಳ್ನಾಡು ಹೋಗ್ಬಿಟ್ರೆ ಇನ್ನು ಮತ್ತೆ ವಾಪಸ್ಸು ಸಂಜೆನೇ. ಒಂದಿನ ಕೊತ್ತಂಬರಿ ನೆಂಟರು ಬಂದಿದ್ದಾರೆ. ನನ್ನ ವೈಫು ಕೊತ್ತಂಬರಿ ಸೊಪ್ಪು, ಟೀ ಪೌಡರ್ ತಗೊಬನ್ನಿ ಅಂತ ಕಳಿಸಿದ್ರು. ಮತ್ತು ನನಗೆ ರಾತ್ರಿ ಊಟಕ್ಕೆ ಹೋಗಿದ್ದು ಮನೆಗೆ. ತುಂಬ ಮನೇಲೂ ತುಂಬ ಬಯಸ್ಕೊಳ್ಳೋದು ರೂಢಿಯಾಗಿದೆ. ಯಾಕಂದರೆ ನನ್ನ ಸಬ್ಜೆಕ್ಟ್ಗಳೇ ಬೇರೆ ಇರೋದ್ರಿಂದ ಇವತ್ತು ಕೂಡ ಹೀಗೆ ಕೇರಳಕ್ಕೆ ಬಂದಿದ್ದೀನಿ. ಸೊ ಒಂದು ವಿಷಯ, ಬೆಳಿಗ್ಗೆ ಬರ್ತಾ ಅಂದಿವೆ ಹಾಗೆ ನಮ್ಮ ಒಬ್ಬ ಸ್ನೇಹಿತರ ಮನೆಗೆ ಹೋಗಿದ್ದೆ. ಅವರು ನಮ್ಮ ಮಿರಾಕಲ್ ಮಾಸ್ಟರ್ ಬಾಲವರಾಗಿದ್ದಾರೆ. ಮಾತಾಡ್ತಾ ಅವ್ರ ಮನೇಲಿ ಒಂದು ಕ್ಲಾಸ್ ಓದ್ತಾ ಇದ್ದಾನೆ. ವೆರಿ ಎನರ್ಜೆಟಿಕ್, ಕ್ರಿಕೆಟ್ ಆಡೋಕ್ಕೆ ಹೋಗ್ತಾನೆ, ಕೋಚಿಂಗಿಗೆ, ಹಾಗೆ ಸ್ಕೂಲ್ಗಳಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಅವನು ಒಂದು ವಿಷಯ ತಗೊಬಂದ. ಮಾಸ್ಟರ್, ಒಂದು ವಿಷಯ ಹೇಳಬೇಕು ನಿಮಗೆ. ಏನು ಹೇಳಪ್ಪ ಅಂತಂದ್ರೆ, ನಾನು ಮೋಸ್ಟ್ಲಿ ಏನೋ ಆಟ ಸಾಮಾನು ಬಗ್ಗೆ ಅಥವಾ ಕ್ರಿಕೆಟ್ ಬ್ಯಾಟ್ ಬಗ್ಗೆ ಏನೋ ಮಾತಾಡ್ತಾನೆ ಅಂದ್ಕೊಂಡೆ. ಅವರ ಫ್ರೆಂಡು ಏನಪ್ಪ ಅಂತಂದರೆ, ಒಬ್ಬಳು ಫ್ರೆಂಡ್ ಇದ್ದಾಳೆ. ಅವಳೊಂದು ಚೀಟಿ ತಂದುಕೊಟ್ಲಂತೆ. ಏನಪ್ಪ ಚೀಟಿ ಏನು ತಂದುಕೊಟ್ಲು ಅಂದರೆ, ಆ ಚೀಟಿಯಲ್ಲಿ ಏನು ಬಂದಿದ್ದು ಗೊತ್ತಾ ಮಾಸ್ಟರ್? ಏನು ಬಂದಿದ್ದು? ಐ ಲವ್ ಯು. ಸೊ ಒಳಗಡೆ ಅವರ ತಾಯಿ, ಅವರ ಅಜ್ಜಿ, ಅವ್ರ ತಂದೆ ಎಲ್ಲರೂ ನಗ್ತಾಯಿದ್ರು. ಬಟ್ ಸರ್ಪ್ರೈಸಿಂಗ್ಲಿ ತುಂಬ ನನಗೆ ಖುಷಿಯಾಗಿದೆ. ಅಂದರೆ ಯಾರೂ ಅದನ್ನು ನೆಗೆಟಿವ್ ಆಗಿ ತಗೊಳ್ಳಿಲ್ಲ. ಖುಷಿಯಾಗಿದ್ದ ವಿಚಾರ. ಯಾಕೆಂದರೆ ನೋಡಿ, ಒಂದು ವಿಷಯ ನಾನು ಹೇಳ್ತೀನಿ, ನೀವು ಇದನ್ನ ತುಂಬ ಕಾನ್ಷಿಯಸ್ ಆಗಿ ಯೋಚನೆ ಮಾಡಿ. ನಾವು 100 ಜನದ ಬಗ್ಗೆ ಐ ಹೇಟ್ ಹಿಮ್, ಐ ಡೋಂಟ್ ಲೈಕ್ ಹಿಮ್ ಅಂತೀವಿ ಒಬ್ಬನ, ಅಥವಾ ಐ ಹೇಟ್ ಯು ಅಂತ ಹೇಳ್ತೀವಿ. ಬಟ್ ಐ ಲವ್ ಯು ಅಂತ ಹೇಳೋಕ್ಕೆ ತುಂಬ ಎನರ್ಜಿ ಬೇಕು ನೋಡಿ. ಅಷ್ಟು ಸುಲಭವಾಗಿ ನಾವು ಯಾರಿಗೂ ಹೋಗಿ ಐ ಲವ್ ಯು ಅಂತ ಹೇಳೋಕ್ಕಾಗಲ್ಲ. ಏಯ್ ಹೋಗ, ನೀನು ಕಂಡ್ರಾಗಲ್ಲ ನನಗೆ, ಇವಾಗ ನೀನು ತಲೆ ಕೆಡಿಸ್ಬೇಡ ಅಂದ್ಬಿಡ್ತೀವಿ. ಬಾರೋ ನೀನು ಅಂದ್ರೆ ನಂಗೆ ತುಂಬ ಇಷ್ಟ. ಐ ಲವ್ ನಿನ್ನ ಬಗ್ಗೆ ನಂಗೆ ತುಂಬ ಖುಷಿ ಪಡ್ತೀನಿ ಕಣೆ, ಇವಾಗ ಪಡ್ತೀನಮ್ಮ, ಇವಾಗ ಪಡ್ತೀನಿ ಕಣೆ. ಅದರಲ್ಲೂ ಜೆಂಡರ್ ಡಿಫ್ರೆನ್ಸ್ ಇದ್ರಂತೂ ಐ ಲವ್ ಯು ಅಂತ ಹೇಳೋದು, ಐ ಲವ್ ಯು ಅಂದರೆ ಏನೋ ಒಂದು ಕ್ರೈಮು, ರೇಪ್ ಮಾಡ್ದಂಗೆ ಅಂತ ಅಂದ್ಕೊಬಿಟ್ಟಿದ್ದೀವಿ. ಸರ್, ಲವ್ ಅನ್ನೋದು ತುಂಬ ನ್ಯಾಚುರಲ್ ಆದಂಥ ಒಂದು ಪ್ರಾಸೆಸ್. ಈ ಒಂದು ಏನಿದೆ ಎಕೋಸಿಸ್ಟಮ್ಮೇ ಲವ್ವಿಂದ ವರ್ಕ್ ಆಗೋದು. ಆದರೆ ನಾವೆಲ್ಲರೂ ಲವ್ ಮಾಡೋದು ಅಂದರೆ ತುಂಬ ಕೆಟ್ಟದು ಅಂತ ಅನ್ಕೋತೀವಿ. ನಮಗೆ ಸಬ್ಜೆಕ್ಟ್ ಮೇಲೆ ಲವ್ ಇರಬೇಕು, ನಮಗೆ ಏನು ಆಬ್ಜೆಕ್ಟ್ ಮೇಲೆ ಲವ್ ಇರಬೇಕು. ಅದೇ ಒಬ್ಬ ಪರ್ಸನ್ನ ಲವ್ ಮಾಡೋಕ್ಕೆ ನಾವು ತುಂಬ ಹಿಂಜರಿತೀವಿ. ಯಾಕೆಂದರೆ ಅಲ್ಲಿ ಈಗೋ ಅಡ್ಡ ಬರುತ್ತೆ. ಸೊ ಲವ್ ಈಸ್ ನಥಿಂಗ್ ಬಟ್ ಕಮಿಂಗ್ ಔಟ್ ಆಫ್ ಈಗೋ. ಲವ್ ಈಸ್ ನಥಿಂಗ್ ಬಟ್, ಕಾನ್ಷಿಯಸ್ ಆಗಿ ಅರ್ಥ ಮಾಡ್ಕೊಳ್ಳಿ, ಲವ್ ಈಸ್ ನಥಿಂಗ್ ಬಟ್ ಕಮಿಂಗ್ ಔಟ್ ಆಫ್ ಈಗೋ. ನಾವು ಸೆಲ್ಫ್ಲೆಸ್ ಆಗಿ ಇನ್ನೊಬ್ಬರನ್ನು ಇಷ್ಟಪಡೋದು. ಸಾಮಾನ್ಯ ನಾವು ನಮ್ಮನ್ನೇ ಇಷ್ಟಪಡ್ತೀವಿ. ಜೀನ್ಸಲ್ಲಿ ಜೆನೆಟಿಕ್ಸ್ ಏನೋ ಡೆವಲಪ್ಮೆಂಟ್ ಇದೆ, ಎವಲ್ಯೂಷನ್ನಲ್ಲಿ ನಾವೆಲ್ಲರೂ ನಮ್ಮನ್ನೇ ಇಷ್ಟಪಡ್ತೀವಿ ಹೊರತು ನಾವು ಬೇರೆಯವ್ರನ್ನ ಇಷ್ಟಪಡೋದು ಮತ್ತು ಅದನ್ನು ರೆಕಗ್ನೈಸ್ ಮಾಡಿ ಹೇಳೋದು ತುಂಬ, ಒಪ್ಕೊಳ್ಳೋದು ತುಂಬ ಕಷ್ಟ. ಸೊ ಮ್ಯಾನಿಫೆಸ್ಟೇಷನಲ್ಲಿ ಮೊದಲನೇದಾಗಿ ನಾವು ಈಗೋಯಿಂದ ಆಚೆ ಬರೋದು. ಈಗೋಯಿಂದ ಆಚೆ ಅಂದರೆ ನನಗೆ ನಾಳೆನೇ ಇದು ಆಗ್ಬಿಡ್ಬೇಕು, ನಾಳಿದ್ದೇ ಆಗ್ಬಿಡ್ಬೇಕು, ಅಥವಾ ನನಗೆ ಇಷ್ಟ ಇದೆ ಇದು ಆಗ್ತಾಯಿಲ್ಲ ಅನ್ನೋಕ್ಕಿಂತ ನೀವು ಏನು ಇಷ್ಟ ಅದನ್ನು ಇಷ್ಟಪಡಿ. ಅದು ನೀವು ಅಂದ್ಕೊಂಡಂಥ ಪ್ರೊಸೀಜರಲ್ಲೇ ಆಗಬೇಕು, ನೀವು ಅಂದ್ಕೊಂಡಂಥ ಸ್ಟೇಜಸ್ಸಲ್ಲೇ ಆಗಬೇಕು. ನಾನೀಗ ಉದಾಹರಣೆಗೆ ಒಂದು ಜೀಪ್ ಹುಡ್ಕೊಂಡು ಬಂದಿದ್ದೀನಿ ಇವತ್ತು ಅಂದ್ಕೊಳ್ಳೋಣ. ನಾನು ಇಲ್ಲಿ ಜೀಪದು ಏಜೆನ್ಸಿಗಳನ್ನೇ ಹುಡ್ಕೊಂಡು ಹೋದರೆ, ಆಟೋಮೊಬೈಲ್ ಲಿಂಕ್ಗಳನ್ನ ಹುಡ್ಕೊಂಡು ಹೋದರೆ ಅದ್ರ ಮೂಲಕನೇ ಆಗಿಬಿಡುತ್ತೆ. ನನಗೆ ಯಾವುದೋ ಆಟೋಮೊಬೈಲ್ ಲಿಂಕೇ ಇಲ್ಲ ಅಂದ್ಬಿಟ್ಟು ವಾಪಸ್ ಹೊಟ್ಟೋದ್ರೆ ನನ್ನಂಥ ಮುಟ್ಟಾಳ ಇಲ್ಲ. ನಾನು ಆ ಜೀಪ್ ಬಗ್ಗೆ ಇಷ್ಟ ಇದ್ದರೆ ನಾನು ಎಲ್ಲ ಸಿಕ್ಕಿದವ್ರ ಹತ್ರಲ್ಲೇ ಜೀಪ್ ಬಗ್ಗೆ ಮಾತಾಡ್ತೀನಿ. ಒಂದು ಟೀ ಶಾಪಲ್ಲಿ ಕೂತ್ಕೊಂಡು ಜೀಪ್ ಬಗ್ಗೆ ಮಾತಾಡ್ತೀನಿ. ಆಗ ಅಲ್ಲಿರುವಂಥ ಒಬ್ಬ ಜೀಪ್ ಡ್ರೈವರ್ ನನಗೆ, ಜೀಪ್ಗಳ ಬೇಕಾದಷ್ಟು ಸಿಗುತ್ತೆ, ಬನ್ನಿ ನನ್ನ ನಂಬರ್ ತೊಗೊಳ್ಳಿ, ನಾನು ನನಗೆ ನೆಕ್ಸ್ಟ್ ವೀಕ್ ವೆಡ್ನಸ್ಡೇ ಫೋನ್ ಮಾಡ್ತೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ಇನ್ನೊಂದೇನಪ್ಪ ಅಂದರೆ, ನಾವೆಲ್ಲರೂ ಏನು ಮಾಡಿದ್ವಿ, ಕಾರನ್ನು ಓಡಿಸ್ಬೇಕು, ಕಾರು ಇಷ್ಟ ಅಂತ ಇದ್ದರೆ ನೀವು ಏನಾಗ್ತೀರಾ, ಮ್ಯಾಕ್ಸಿಮಮ್ ಕಾರ್ ಡ್ರೈವರ್ ಆಗಬೇಕು, ಒಳ್ಳೆ ಕಾರ್ ತಗೋಬೇಕು, ಅಥವಾ ಕಾರನ್ನೇ ನಿಮ್ಮ ಲೈಫಾಗಿ ಇದು ಮಾಡ್ತೀರ. ಅಂದರೆ ಯು ನೋ ಹೂ ಇಸ್ ದಿ ರಿಚ್
ರಿಚೆಸ್ಟ್ ಕಾರ್ ಡ್ರೈವರ್ ಶೂ ಮೇಕರ್. ಅವ್ರ ಹೆಸರು ಶೂ ಮೇಕರ್, ಯಾರ ಹೆಸರು ಫುಲ್ ಸರಿ ಗೊತ್ತಿಲ್ಲ. ಅವರು ರೇಸರ್ ರಿಚೆಸ್ಟ್ ಡ್ರೈವರ್. ಹಾಗೆ ನೀವು ತುಂಬ ಏನು ಗ್ರ್ಯಾಂಡಾಗಿರ್ಬೇಕಂತೆಲ್ಲ. ಜುಬಿನ್ ಗರ್ಗ್ ಅಂತ ಒಬ್ಬ ಸಿಂಗರು ಇಡೀ ಭಾರತವನ್ನು ತನ್ನ ಒಂದು ಆಕರ್ಷಣೆಯಲ್ಲಿ ಇಟ್ಕೊಂಡು ತುಂಬ ಸಿಂಪಲ್ ಪರ್ಸನ್. ಸೊ ವೆನ್ ಯು ಲಿವ್ ಇನ್ ಯುವರ್ ಡ್ರೀಮ್ಸ್, ನೀವು ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಸಾಕು, ನೀವು ಅದೇ ಆಗಿರಬೇಕು, ನೀವು ಅದನ್ನೇ ಇಷ್ಟಪಡಬೇಕು, ಅದನ್ನೇ ಕೆಲಸ ಮಾಡಬೇಕು. ಆಗ ಮ್ಯಾನಿಫೆಸ್ಟೇಷನ್ ತುಂಬ ಸುಲಭ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇನು ಇಷ್ಟ ಅದನ್ನೆಲ್ಲ ಪಡ್ಕೊಳ್ಳೋದು. ನಿಮ್ಗೆ ಏನೇನು ಇಷ್ಟ ಆದಮೇಲೆ ಅದನ್ನು ನೀವು ಪ್ರೀತಿ ಮಾಡಬೇಕು. ನಿಮ್ಮ ಪ್ರೀತಿಯನ್ನು ಅಲ್ಲಿ ಪ್ರಮುಖವಾದ ವಿಷಯ ಮಾಡಿ, ಆಗ ನಿಮಗೆ ಆ ವಸ್ತು ಸಿಗುತ್ತೆ. ಸೊ ರೀಚಿಂಗ್ ದಿ ಗಾಡ್ ಆ್ಯಂಡ್ ರೀಚಿಂಗ್ ದಿ ಗಾಡ್ ಬೋತ್ ಆರ್ ಟು ಡಿಫ್ರೆಂಟ್ ಥಿಂಗ್ಸ್. ಓಕೆ, ನೀವು ರೀಚ್ ಮಾಡಿದವ್ರಿಗೆಲ್ಲ ಗಾಡಿ ಸಿಗಲ್ಲ, ಚರ್ಚಲ್ಲಿರೋ ಫಾದರ್ಗಳಿಗೆಲ್ಲ, ದೇವಸ್ಥಾನದಲ್ಲಿರೋ ಪುರೋಹಿತರಿಗೆಲ್ಲ, ಅಥವಾ ನಮ್ಮ ಮಸೀದಿಲಿರ್ತಕ್ಕಂಥ ಯಾರು ಇವ್ರಿಗೆಲ್ಲ ಸಿಗಲ್ಲ ದೇವರು. ನೀವು ಮೊದಲನೇದಾಗಿ ನೀವು ದೇವರನ್ನು ಪ್ರೀತಿಸಬೇಕು. ನೀವು ದೇವರ ಭಾಗ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಗ ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ. ಮ್ಯಾನಿಫೆಸ್ಟ್ ಅಂದರೆ ನಾವು ಯಾವ ಲೆವೆಲಲ್ಲಿ ನಮ್ಮ ವಿಶ್ಗಳು ಇರ್ತವೆ ಅಂದರೆ ಆ ಲೆವೆಲ್ಗೆ ನಮಗೆ ಎನ್ವಿರಾನ್ಮೆಂಟು ನಮಗೆ ಕ್ರಿಯೇಟ್ ಆಗುತ್ತೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ದೊಡ್ಡ ಪ್ರೊಫೆಸರ್ ಆಗಬೇಕು ಅಂದರೆ ಏನಕ್ಕೆ, ಇವತ್ತು ನಾನು ಎಷ್ಟೊಂದು ಜನ ಪ್ರೊಫೆಸರ್ಗಳನ್ನೆಲ್ಲ ನೋಡಿದ್ದೀನಿ, ದೊಡ್ಡ ಟ್ಯೂಷನ್ ಇಂಡಸ್ಟ್ರಿಗಳಲ್ಲಿ ಅಥವಾ ಅಕಾಡೆಮಿಗಳು ನಡೆಸಿರೋರೆಲ್ಲ ಫೇಲ್ ಆಗುತ್ತೆ. ಯಾಕೆಂದರೆ ಅವರ ಇಂಟೆನ್ಷನ್ ಲಿಮಿಟೆಡ್ ಇಂಟೆನ್ಷನ್ ಇರುತ್ತೆ. 3 ಜನ ಸ್ಟೂಡೆಂಟ್ ಆಗಬೇಕು, ಅದರಿಂದ ದುಡ್ಡು ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಅನ್ನೋದು ಅವ್ರು ತಿಂಕೆ ಮಾಡಿರಲ್ಲ. ಅದರಿಂದ ಅವ್ರು ಒಂದು ಯೂನಿವರ್ಸಿಟಿ ಕಟ್ಟೋಕ್ಕಾಗಲ್ಲ. ಆದರೆ ನೋಡಿ, ಪೊಲಿಟಿಷಿಯನ್ಸ್ ಎಲ್ಲ ತುಂಬ ಗ್ರೇಟ್ ಮ್ಯಾನಿಫೆಸ್ಟರ್ಸ್. ಅವ್ರಿಗೆ ಥಾಟ್ಗಳಿಗೆ ಲಿಮಿಟೇಷನ್ನೇ ಇರೋಲ್ಲ. ದಿನ 100 ಥರ ಜನಗಳನ್ನ ನೋಡ್ತಾರೆ, ದಿನ 100 ಥರ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಅದಕ್ಕೆ ನೋಡಿ, ಅವ್ರ ಬಗ್ಗೆ ನಮ್ಗೆ ಎಷ್ಟೇ ಕೆಟ್ಟ ಅಭಿಪ್ರಾಯ ಇದ್ರೂ ಅವ್ರ ಗುರಿಗಳೆಲ್ಲ ನೀವು ಒಬ್ಬ ಸಣ್ಣ ವ್ಯಕ್ತಿನ, ಒಬ್ಬ ರಾಜಕಾರಣಿನ ಕೇಳಿ, ನಾನು CM ಆಗಬೇಕು ಅಂದ್ಬಿಡ್ತಾನೆ. ಎಷ್ಟೊಂದು ಜನ ಹತ್ರ CMಗಳೇ ಆಗಿದ್ದಾರೆ, PMಗಳಾಗಿದ್ದಾರೆ. ಅಲ್ಲಿ ವಿಶ್ವಲ್ ಥಾಟ್ ಅನ್ನೋದು ಭಾಳ ಮುಖ್ಯ. ನೋಡಿ, ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕಾದ್ರೆ ಸಿಗುತ್ತೆ. ನಾನು ಯಾಕೆ ಪದೇ ಇಷ್ಟು ಫೋರ್ಸ್ಫುಲ್ಲಾಗಿ ಇಷ್ಟು ಒತ್ತಾಯವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಸಿಗುತ್ತೆ. ಡೌಟ್ ಇಟ್ಕೊಂಡ್ರೆ ಸಿಗಲ್ಲ. ಅದು ಡೌಟ್ ಇಟ್ಕೊಳ್ಳೇಬೇಡಿ, ಸಿಗುತ್ತೆ. ಅದು ಯಾವುದೇ ಕಾರಣಕ್ಕೂ ಡೌಟ್ ಇಟ್ಕೊಳ್ಳಬೇಡಿ. ನಿಮ್ಗೆ ಏನು ಇಷ್ಟ ಸಿಗುತ್ತೆ. ನೀವು ಪ್ರಾಮಾಣಿಕವಾಗಿ ನಂಬಿ. ನನ್ನ ಜೀವನದಲ್ಲಿ ನನಗೆ ತುಂಬ ನಡೆದು ನನಗೆ ಇದು ಸಾಕಾಗಿದೆ, ಬೇರೆಯವ್ರಿಗೆ ಹೇಳಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾನು ಮಾಡ್ತಾಯಿದ್ದೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ನಿಮಗೆ ಏನು ಬೇಕು, ನೀವು ಏನು ಇಷ್ಟಪಡ್ತೀರಾ, ಏನನ್ನು ಲವ್ ಮಾಡ್ತೀರಾ ಅದನ್ನು ಮಾಡ್ತೀರಿ. ಸರಿ, ನನಗೆ ಹಲವಾರು ವಿಚಾರಗಳಲ್ಲಿ, ಹಲವಾರು ವ್ಯಕ್ತಿಗಳಲ್ಲಿ ಅದು ಸಾಧ್ಯ ಆಗಿದೆ. ಹಲವಾರು ವ್ಯಕ್ತಿಗಳನ್ನ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಹಲವಾರು ವಿಚಾರಗಳನ್ನ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ನಾನು ಏನೇನು ಕೇಳಿದ್ದೆ, ಏನೇನು ಇಷ್ಟಪಟ್ಟಿದ್ದೆ ಎಲ್ಲ ನನಗೆ ಸಿಕ್ಕಿದೆ ಜೀವನದಲ್ಲಿ. ಅದು ನಿಮಗೂ ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ. ಆದರೆ ಅದೊಂದು ಕಲೆ, ಅದೊಂದು ವಿಚಾರ, ಅದೊಂದು ಸಬ್ಜೆಕ್ಟ್, ಅದೊಂದು ಸ್ಕಿಲ್ಲು, ಇದೆಲ್ಲ ಮಿಕ್ಸ್ ಆಗಬೇಕು. ಬರೀ ಕಲೆ ಅಂದ್ಬಿಟ್ಟು ಅದನ್ನು ಆರ್ಟಿಸ್ಟಿಕ್ಕಾಗಿ ನೋಡೋದಲ್ಲ, ಅದೊಂದು ಸ್ಕಿಲ್ ಅಂದ್ಬಿಟ್ಟು ಅದನ್ನ ಟೆಕ್ನಿಕಲ್ ಆಗಿ ಮಾಡೋದಲ್ಲ, ಅದನ್ನು ಪ್ರಾಕ್ಟೀಸ್ ಅಂದ್ಬಿಟ್ಟು ಡೈಲಿ ಭಗವದ್ಗೀತೆ ಓದಬೇಕು ಓದೋದಲ್ಲ. ಇದು ಎಲ್ಲ ಆಗಿರಬೇಕು. ಕ್ರಿಕೆಟು ಮತ್ತು ತೆಂಡೂಲ್ಕರ್ನ ಕ್ರಿಕೆಟಿಂದ ಸಪ್ರೇಟಾಗಿ ನೋಡೋಕ್ಕೆ ಸಾಧ್ಯ ಇದೆಯಾ? ತೆಂಡೂಲ್ಕರು ಬೇರೆ ಯಾವುದೋ ಒಂದು ಬಟ್ಟೆ, ಸಫಾರಿ ಒಂದು ಡೈಮಂಡ್ಸ್ ಬಟ್ಟೆನೇ ಹಾಕ್ಕೊಂಡಿರಲಿ, ಅವ್ರು ಚೆನ್ನಾಗಿ ಕಾಣೋದೇ ಇಲ್ಲ. ತೆಂಡೂಲ್ಕರ್ ಕ್ರಿಕೆಟ್ ಡ್ರೆಸ್ಸಲ್ಲಿದ್ದರೆ ಗ್ರೇಟ್ ಏನೋ ಒಂದು ಅವರ ಕ್ರಿಯೇಟ್ ಆಗಿದೆ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂಥ ಎನರ್ಜಿ ಇರುತ್ತೆ, ವೈಬ್ರೇಷನ್ಸ್ ಇರುತ್ತೆ. ಮತ್ತು ನಿಮ್ಮ ಥಾಟ್ಸ್ಗಳಿದೆಯಲ್ಲ, ನಿಮ್ಮ ಯೋಚನೆಗಳು ತುಂಬ ಇಂಪಾರ್ಟೆಂಟ್. ನಿಮ್ಮ ಯೋಚನೆಗಳು ತುಂಬ ಇಂಪಾರ್ಟೆಂಟ್. ಒಬ್ಬ ಆರ್ಟಿಸ್ಟು, ಕಲಾವಿದ, ಅವನು ತಾನು ಹೀರೋ ಅಂತಲೇ ಎಲ್ಲಿವರೆಗೂ ನಂಬಿರ್ತಾನೆ ಅಲ್ಲಿವರೆಗೂ ಹೀರೋ ಥರನೇ ಕಾಣ್ತಾನೆ. ಸೊ ಉದಾಹರಣೆಗೆ ನಮ್ಮ ಮಲಯಾಳಮಲ್ಲಿ ಮಮ್ಮೂಟಿ ತಗೋಬೋದು. ಅವ್ರು 75 ವರ್ಷ ಆದರೂ, 71 ವರ್ಷ ಆದರೂ ಇವತ್ತಿಗೂ ಕೂಡ ಅವ್ರು ಹೀರೋನೇ. ಬಿಕಾಸ್ ಅವ್ರು ಯಾವತ್ತೂ ಹೀರೋ ಥರನೇ ಥಿಂಕ್ ಮಾಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಥಿಂಕ್ ಮಾಡಿ, ನೀವು ಯೋಚನೆ ಮಾಡೋದೇ ನಿಮಗೆ ಮ್ಯಾನಿಫೆಸ್ಟೇಷನ್. ನೀವು ಯೋಚನೆ ಮಾಡುವಾಗಲೇ ಒರಿಜಿನಲ್ ಥಾಟ್ಸೇ ಸ್ಟ್ರಾಂಗ್ ಆಗಿರಲಿ. ಸೊ 100% ಥಾಟ್ಸ್ಗಳನ್ನು ಬೆಳೆಸ್ಕೊಂಡು ಯಾವತ್ತೂ ಕೂಡ ನೋಡಿ, ನಾವು ಎಷ್ಟೊಂದು ವೈಟ್ ಏರ್ಸ್ ಅನ್ಕೋತೀವಿ. ವೈಟ್ ಏರ್ಸ್ ಬರಬೇಕಿತ್ತಲ್ಲ, ಬಂದಿಲ್ವಲ್ಲ ಅಂತ ಥಿಂಕ್ ಮಾಡ್ತೀವಿ. ಒಂದು 35 ಆದ ತಕ್ಷಣ ವೈಟ್ ಏರ್ಸ್ ಬರೋಕ್ಕೆ ಶುರು ಆಗುತ್ತೆ. ಯಾಕೋ ನಮ್ಮ ಸ್ಕಿನ್ ಎಲ್ಲ ಡಲ್ ಆಗಿಲ್ಲ, ಸ್ಕಿನ್ ಡಲ್ ಆಗೇ ಆಗುತ್ತೆ. ಯಾಕೋ ನನಗೆ ಮೈಕೈ ನೋವು ಬರ್ತಾಯಿಲ್ಲ, 35-40 ಆಯಿತು ಅಂದರೆ ಬರುತ್ತೆ. ಏಜ್ ಇಸ್ ಎ ನಂಬರ್. ನೀವು ಎಲ್ಲಿವರೆಗೂ ಅಪ್ರೂವಲ್ ಕೊಡಲ್ಲ ನಿಮ್ಮ ಬಾಡಿಗೆ, ಅಲ್ಲಿವರೆಗೂ ಅದು ಏಜ್ ಆಗಲ್ಲ. ಅದು ಅರ್ಥ ಆಗ್ತಿದೆಯಾ? ಸೊ ನೀವು ಏನು ಜಿಮ್ಗೆ ಹೋಗ್ಬೇಕಿಲ್ಲ, ನೀವೇನು ತುಂಬ ನ್ಯೂಟ್ರಿಷಿಯಸ್ ಫುಡ್ಡೇ ತಿನ್ನಬೇಕಿಲ್ಲ. ನೀವು ಖುಷಿಯಾಗಿ ಹ್ಯಾಪಿಯಾಗಿದ್ದರೆ ಸೈಕೋನ್ಯೂರೋ ಇಮ್ಯುನಾಲಜಿ ಅಂತ ಒಂದು ಸೈಕಾಲಜಿ ಒಂದು ವಿಷಯ ಇದೆ. ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ನಿಮ್ಮ ಬಾಡಿ ಅದನ್ನು ವೈಬ್ರೇಷನ್ ಜನ್ರೇಟ್ ಮಾಡುತ್ತಾ, ವೈಬ್ರೇಷನ್ಗೆ ತಕ್ಕಂತೆ ಇಡೀ ನೇಚರು ವರ್ಕ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ.
ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಆಗುತ್ತೆ. ಒಬ್ಬ ಭಿಕ್ಷುಕನ ಜೀವನದಲ್ಲೂ ಆಗುತ್ತೆ, ಒಬ್ಬ ಮಹಾರಾಜನ ಜೀವನದಲ್ಲೂ ಆಗುತ್ತೆ. ಆದರೆ ಭಿಕ್ಷುಕ ಎಂಡ್ ಆಫ್ ದಿ ಡೇ ಅವನು ನನಗೆ ಭಿಕ್ಷೆ ಬೇಡದೆ ಚೆನ್ನಾಗಿ ಭಿಕ್ಷೆ ಬೇಡಬೇಕು ಅನ್ಕೊತಾನೆ, ಅದಕ್ಕೆ ಭಿಕ್ಷುಕನಾಗಿ ಉಳ್ಕೊತಾನೆ. ಮಹಾರಾಜ ಇನ್ನೊಬ್ಬ ರಾಜನ ಸೋಲಿಸ್ಬೇಕು ಅಂತಲೇ ಥಿಂಕ್ ಮಾಡ್ತಾನೆ, ಅದರಿಂದನೇ ಅವನು ಯುದ್ಧದಲ್ಲಿ ಸೋತು ಸುಣ್ಣ ಆಗ್ತಾನೆ. ಅದರಿಂದ ಯಾವತ್ತೂ ಕೂಡ ಮ್ಯಾನಿಫೆಸ್ಟೇಷನ್ ಅನ್ನೋದು ಪಾಸಿಟಿವ್ ಥಾಟು. ನೀವು ಏನು ಬೇಕು ಅದನ್ನು ಕೇಳಿ, ಅದನ್ನು ಇಷ್ಟಪಡಿ, ಅದನ್ನು ಲವ್ ಮಾಡಿ, ಅದನ್ನು ಯಾವುದೇ ನೆಗೆಟಿವ್ ಥಾಟ್ಗಳನ್ನು, ಯಾರೇ ನೆಗೆಟಿವ್ ಥಾಟ್ಗಳು ನಿಮ್ಮ ಜೀವನದಲ್ಲಿ ಮಾತಾಡ್ತಾ ಇದ್ದರೆ, ಯಾರೇ ನೆಗೆಟಿವ್ ವಿಷಯಗಳನ್ನು ಹೇಳೋದು ಆಗಲ್ಲ, ಅದು ಕಷ್ಟ, ಅದು ಬೇಡ ಅಂತ ಹೇಳೋರೆಲ್ಲ ಪಾಪ ಅವ್ರದ್ದೇ ಒಂದು ಲಿಮಿಟೇಷನಲ್ಲಿ ಬದುಕ್ತಾ ಇರ್ತಾರೆ. ಅವ್ರು ಕೆಟ್ಟವ್ರು ಅಂತಲ್ಲ, ಅವರಿಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ. ಅವ್ರ ಹತ್ರ ಒಂದು ಲಿಮಿಟೆಡ್ ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡಿ. ಎಲ್ಲಿ ಕ್ರಿಯೇಟಿವಿಟಿ ಇರುತ್ತೆ ನೋಡಿ, ಇಲ್ಲಿ ಸಕ್ಸಸ್ಫುಲ್ ಲೇಝಿ ಈಸ್ ಆಲ್ವೇಸ್ ಡೇಂಜರ್. ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾಯಿದ್ರು, ಗುರು ನೀನು ಏನೋ ಒಂದು ಮಾಡೋಕ್ಕೋಗಿ ₹500 ಲಾಸ್ ಮಾಡ್ಕೊಳ್ಳೋಕ್ಕಿಂತ ಏನೂ ಮಾಡದೆ ₹500 ಉಳಿಸ್ಕೊಳ್ಳೋದೇ ದೊಡ್ಡ ವಿಷಯ. ದಟ್ ಈಸ್ ಬೇಸ್ಟ್. ನಮ್ಮ ಜೀವನ ಇರೋದು ಏನಾದರೂ ಮಾಡೋಕ್ಕೆ, ನಮ್ಮ ಜೀವನ ಇರೋದು ಏನಾದರೂ ಸಕ್ಸಸ್ ಕಡೆಗೆ ಹೋಗೋಕ್ಕೆ, ಏನಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಫೇಲ್ಯೂರ್ ಆ್ಯಕ್ಟಿವ್ ಪರ್ಸನ್ ಈಸ್ ಬೆಟರ್ ದ್ಯಾನ್ ಎ ಸಕ್ಸಸ್ಫುಲ್ ಲೇಝಿ ಪರ್ಸನ್ ಅಂತ ನಾನು ಹೇಳ್ತೀನಿ. ನಿಮ್ಮ ಜೀವನದಲ್ಲಿ ನಾವೆಲ್ಲರೂ ಆ್ಯಕ್ಟಿವ್ ಆಗಿರಬೇಕು. ನಮ್ಮ ಕಡೆ ದಿನ, ಕಡೆ ಕ್ಷಣ ಯಾವತ್ತಿದೆ ನಮ್ಗೆ ಗೊತ್ತಿಲ್ಲ. ನಾಳೆನೇ ನಮ್ಮ ಕಡೆ ದಿನ ಅಂತ ತಿಳ್ಕೊಂಡು ಇವತ್ತೇ ನಮ್ಮ ಆಸೆಗಳನ್ನು, ನಮ್ಮ ಖುಷಿಯನ್ನು ನಾವು ರೀಚ್ ಆಗೋಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ನೇಚರ್ಗೆ ತುಂಬ ಅಬಂಡೆನ್ಸ್ ಇದೆ. ಎಷ್ಟೋ ಕೋಟಿ ನಕ್ಷತ್ರಗಳು ದಿನ ಬ್ರೈಟಾಗಿ ಉರಿತಾ ಇದೆ. ಎಷ್ಟೋ ಗ್ರಹಗಳು, ಎಷ್ಟೋ ಗಿಡ ಮರಗಳು ಫೋಟೋಸಿಂಥಸಿಸ್ ಮಾಡಿ ಪ್ರತಿನಿತ್ಯ ಕೋಟಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡ್ತಾ ಇದೆ ನೇಚರು. ಮನಸ್ಸು ಮಾಡಿದ್ರೆ ನಿಮಗೆ ಒಂದು ದಿನದಲ್ಲಿ ಏನು ಬೇಕಾದರೂ ಕೊಡ್ಬೋದು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಒಳ್ಳೆ ಸಬ್ಜೆಕ್ಟು. ಆ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಲೈಫ್ ಸ್ಕಿಲ್ಲು. ನೀವು ಉಸಿರಾಡೋದು ಹೇಗೆ ಆಕ್ಸಿಜನ್ನೇ ಹೇಳ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಆಚೆ ಬಿಡ್ತೀರೋ, ಯಾವಾಗಲೂ ಕೂಡ ನೀವು ಪಾಸಿಟಿವ್ ಥಾಟ್ನೇ ಆಕ್ಸೆಪ್ಟ್ ಮಾಡ್ಕೋಬೇಕು, ಪಾಸಿಟಿವ್ ಥಾಟ್ನೇ ಆಚೆ ಬಿಡಬೇಕು. ನಿಮ್ಮ ಬಾಯಿಗಳಲ್ಲಿ ಆಗಲ್ಲ, ಮಾಡಲ್ಲ, ಅದು ಬಿಟ್ಟಾಕಿ ಉದಾಫಿ ಮಾತುಗಳು ಬರಬಾರ್ದು. ಯಾವುದೇ ಒಂದು ಸಬ್ಜೆಕ್ಟು, ಒಂದು ನಾಯಿ ಕೂತಿದ್ರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ. ಒಂದು ನಾಯಿ ಹೋಗ್ತಾ ಇದ್ರು ಕೂಡ ಅದಕ್ಕೊಂದು ಇಂಟೆನ್ಷನ್ ಇರುತ್ತೆ. ನಾಯಿ ಮಲಗಿದ್ರೂ ಕೂಡ ಅದಕ್ಕೊಂದು ಇಂಟೆನ್ಷನ್ ಇರುತ್ತೆ. ನೀವು ಜೀವನದಲ್ಲಿ ಯಾವುದೂ ನೆಗೆಟಿವ್ ಅಲ್ಲ, ಎಲ್ಲವೂ ಪಾಸಿಟಿವು, ಮತ್ತು ಯಾವುದೂ ವೇಸ್ಟ್ ಅಲ್ಲ. ಡಾಟ್ಸ್ಗಳು ಕನೆಕ್ಟ್ ಆಗ್ತಾ ಹೋಗುತ್ತೆ. ಎಕ್ಸ್ಪ್ಲೋರ್ ಮಾಡಿ. ಯಾವುದೇ ವಿಷಯ ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ಅದನ್ನು 100% ಇನ್ವಾಲ್ವ್ ಆಗಿ. ಯಾರ್ದೋ ಒಬ್ಬಗೆ ಏಟಾಗಿದೆ, ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೀರಾ ಅಂದರೆ ಅದೊಂದು ನೆಗೆಟಿವ್ ವಿಷಯ ಅಲ್ಲ. ನೀವು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀರಾ. ಹಾಸ್ಪಿಟ್ಲನ್ನ ಅಬ್ಸರ್ವ್ ಮಾಡಿ, ಅಲ್ಲಿ ಹಲವಾರು ವಿಷಯಗಳು ನಿಮ್ಗೆ ಅರ್ಥ ಆಗುತ್ತೆ. ನಾಳೆ ಒಂದಿನ ನಿಮ್ಗೆ ಅದಕ್ಕೆ ಉಪಯೋಗ ಬರುತ್ತೆ. ನಾಳೆ ಇನ್ನೊಬ್ರಿಗೆ ಸಹಾಯ ಮಾಡೋಂಥ ಒಂದು ಅವಕಾಶ ಸಿಗುತ್ತೆ. ಸೊ ಆಲ್ವೇಸ್ ಥಿಂಕಿಂಗ್ ಪಾಸಿಟಿವ್ ಈಸ್ ಮ್ಯಾನಿಫೆಸ್ಟೇಷನ್. ಸೊ ನೀವು ಪಾಸಿಟಿವ್ ಥಾಟ್ ಲೆವೆಲ್ಗೆ ನಿಮ್ಮ ಮೈಂಡು ಬಾಡಿ ಬಂದ್ಬಿಡುತ್ತೆ ಅಂದರೆ ಮ್ಯಾನಿಫೆಸ್ಟ್ ಆಗಿದ್ದೀರಾ ಅಂತ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಕಾರ್ಟಿಸಾಲ್ ಎಲ್ಲ ಕಡಿಮೆ ಆಗುತ್ತೆ. ಹಾರ್ಮೋನ್ಸ್ಗಳು, ಅಡ್ರಿನಲಿನ್ ರಶ್ ಕಡಿಮೆ ಆಗುತ್ತೆ. ಯಾವಾಗಲೂ ಹ್ಯಾಪಿ ಹಾರ್ಮೋನ್ಸ್ಗಳು ಕ್ರಿಯೇಟ್ ಆಗುತ್ತೆ. ನಿಮ್ಮ ಆಯಸ್ಸು ಒಂದು 10 ವರ್ಷ ಚೆನ್ನಾಗಿರುತ್ತೆ. ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ. ನಿಮ್ಮ ಕೂದಲುಗಳು ಚೆನ್ನಾಗಿರುತ್ತೆ. ಸ್ಕಿನ್ ಚೆನ್ನಾಗಿರುತ್ತೆ. ನಿಮ್ಮ ಹಾರ್ಟ್ ಚೆನ್ನಾಗಿರುತ್ತೆ. ಅದಕ್ಕಿಂತ ದೊಡ್ಡ ಆಸ್ತಿ ಬೇಕಾ? ಆದ್ದರಿಂದ ನಾನು ಹೇಳೋದು, ನಮ್ಮ ಮ್ಯಾನಿಫೆಸ್ಟೇಷನ್ನು ದುಡ್ಡಿನ ಕಡೆಗೆ, ಕಾರ್ ತಗೊಳ್ಳೋದ್ರ ಕಡೆಗೆ, ಸಾಲದ ಕಾರುಗಳು ಅಥವಾ ಕಾರಿನ ಸಾಲುಗಳು ಅನ್ನೋದಕ್ಕಿಂತ ನಾವು ಖುಷಿಯಾಗಿರೋದ್ರ ಕಡೆಗೆ ಇರಬೇಕು ಯಾವತ್ತೂ. ಸೊ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಇನ್ನು ನಮ್ಮ ಮಿರಾಕಲ್ ಮಾಸ್ಟರ್ ಏನಿದೆ, ಮಿರಾಕಲ್ ಮಾಸ್ಟರ್ ಈ ಒಂದು ಜರ್ನಿ ಇನ್ನು ಕೇವಲ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ. ಇನ್ನು 2 ಇಯರ್ಸಲ್ಲಿ ಎಂಟೈರ್ ನಮ್ಮ ನೇಷನ್ ಇರ್ಬೋದು, ನೇಷನಲ್ಲಿ ಬಾರ್ಡ್ರ್ಗಳನ್ನ ದಾಟಿ ಹೋಗುವಂಥ ಒಂದು ಪ್ರಾಕ್ಟಿಕಲ್ ಆಗಿ ಮ್ಯಾನಿಫೆಸ್ಟ್ ಮಾಡಿ ತೋರಿಸ್ತೀನಿ. ನೀವು ಫಾಲೋ ಮಾಡಿ, ನನ್ನ ಹಿಂದೆ ಬನ್ನಿ, ನನ್ನ ಜೊತೆ ಬನ್ನಿ, ನೀವು ಈ ಮ್ಯಾನಿಫೆಸ್ಟೇಷನ್ನ ಪಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಬಿ ಹ್ಯಾಪಿ, ಆಲ್ವೇಸ್ ಬಿ ಹ್ಯಾಪಿ, ಆಲ್ವೇಸ್ ಬಿ ಪಾಸಿಟಿವ್. ಥ್ಯಾಂಕ್ ಯು.